ಇವರು ಶಾಕ್ ಕೊಟ್ಟರು, ಅವರು ದಾಳಿ ಮಾಡಿದರು, ಅಲ್ಲಿ ಹೋದರು, ಅಲ್ಲಿ ಅಷ್ಟು ಸಿಕ್ತು, ಇಲ್ಲಿ ಎಷ್ಟು ಸಿಕ್ತು, ಅವರು ಭ್ರಷ್ಟ ಹೇಳಿದ್ದೇ ಆಯಿತು. ಆದರೆ ಇಲ್ಲಿಯವರೆಗೂ ಲೋಕಾಯುಕ್ತರು ಈ ದಾಳಿಯನ್ನು ಮಾಡಿರುವಂಥದ್ದು ಒಂದೇ ಒಂದು ರಿಪೋರ್ಟ್ ಏನಾಯಿತು ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲಪ್ಪ. ಕಳೆದ 10 ವರ್ಷಗಳಲ್ಲಿ ಆಗಿರುವಂಥ ದಾಳಿ ಬೇಡ, 10 ವರ್ಷನೂ ಬೇಡ, ಕಳೆದ 5 ವರ್ಷದಲ್ಲಿ ನೀವು ನಡೆಸಿರುವಂಥ ದಾಳಿಯಲ್ಲಿ ಕಳೆದು ಗುಡ್ಡೆ ಹಾಕಿರೋದು ಏನು ಅನ್ನುವಂಥದ್ದನ್ನು ರಾಜ್ಯದ ಜನರ ಮುಂದೆ ಇಡಬೇಕು. ಎಷ್ಟು ದಾಳಿಯನ್ನು ಮಾಡಿದರೆ ಅದರಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಯಿತು, ಎಷ್ಟು ದುಡ್ಡು ವಾಪಸ್ ಬಂತು ಅಂಥೇಳಿ. ಈಗ ಮತ್ತೆ ದಾಳಿ ಮಾಡಿದ್ರಂತೆ, ಎಲ್ಲಿ ನೋಡಿ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆ ಲೋಕ ದಾಳಿ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ರೇಡ್. ರಾಜ್ಯದ ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ಮುಂದುವರೆದಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಬೆಂಗಳೂರು ಸೇರಿದಂತೆ ಬೀದರ್, ದಾವಣಗೆರೆ, ಹಾಸನ, ಕಾರವಾರದಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದೆ. ಲೋಕ ಶಾಕ್. ಸ್ಥಳ ಬೆಂಗಳೂರು. ಬೆಂಗಳೂರಿನಲ್ಲಿ 3 ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಪಿಯು ಬೋರ್ಡ್ ನಿರ್ದೇಶಕಿ ಸುಮಂಗಳ ಹಾಗೂ ಸರ್ವೇಯರ್ ಅಧಿಕಾರಿ ಗಂಗಾ ಮರಿಗೌಡ ಹಾಗೂ ಆರೋಗ್ಯಾಧಿಕಾರಿ ಮಂಜುನಾಥ್ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ನಾವು ಇವತ್ತು 2 ಕೇಸುಗಳಲ್ಲಿ ನಾವು ರೈಡ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಒಂದು ಕ್ರೈಮ್ ನಂಬರ್ 50/2025. ಇವರು ಮಂಜುನಾಥ್ ಅಂತ, ಇವರು ಡಾಕ್ಟರ್ PHC ಮಲ್ಸಂದ್ರ. ಇವ್ರ ಮನೆ ಕಡೆ ನಾವು ಒಟ್ಟು 4 ತಂಡಗಳು, ಮನೆ ಮತ್ತು ಒಂದು ಆಫೀಸು ಮತ್ತು ಇನ್ನೆರಡು ಬೇರೆ ಮನೆಗಳಲ್ಲಿ ಸರ್ಚ್ ಮಾಡ್ತಾಯಿದ್ವಿ. ಮತ್ತು ಸುಮಂಗಳ, ಇವರು ಎಜುಕೇಷನ್ ಡೈರೆಕ್ಟರ್, ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನು. ಇವ್ರದ್ದು 51/25 ಅಂಡರ್ ಸೆಕ್ಷನ್ 131B ರೆಡ್ ವಿತ್ 113(2) PC ಆ್ಯಕ್ಟ್. ಇವರಲ್ಲಿ ಟೋಟಲ್ 5 ತಂಡಗಳು ನಾವು ಮಾಡ್ತಾಯಿದ್ದೀವಿ. ಒಂದು ಮನೆ ಮತ್ತು 3 ಬೇರೆ ಮನೆಗಳು ಮತ್ತು ಒಂದು ಆಫೀಸು. ದಾವಣಗೆರೆಯಲ್ಲೂ ಲೋಕಾಯುಕ್ತ ರೇಡ್. ಆಹಾರ ಇಲಾಖೆಯ ಅಧಿಕಾರಿಯ ಕರಾಳ ಮುಖ ಬಯಲು. ಗೋದಾಮಿನಲ್ಲಿ ಹುಳ ಬಿದ್ದಿರೋ ಅಕ್ಕಿ ಪತ್ತೆ. ಇನ್ನು ದಾವಣಗೆರೆಯಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಿದ್ದು, ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮ ನಿಯಮಿತ ಹಿರಿಯ ವ್ಯವಸ್ಥಾಪಕ BS ನಡುವಿನ ಮನಿ ಕಚೇರಿಯ ಗೋದಾಮಿಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದೇ ತಡ ಅಧಿಕಾರಿಯ ಕರಾಳ ಮುಖ ಬಹಿರಂಗವಾಗಿದೆ. ಸರಿಯಾಗಿ ನಿರ್ವಹಣೆ ಮಾಡದೆ ಸಾವಿರಾರು ಟನ್ ಅಕ್ಕಿ, ಗೋಧಿ ಹುಳ ಬಿದ್ದಿದ್ದು, ಬಡವರ ಮನೆ ಸೇರಬೇಕಿದ್ದಂತಹ ಅಕ್ಕಿ, ಗೋಧಿ ಹುಳುಗಳ ಪಾಲಾಗಿದೆ. ಗೋದಾಮ್ನಲ್ಲಿರುವ ಹುಳ ಬಿದ್ದಿರುವ ಅಕ್ಕಿ, ಗೋಧಿಯನ್ನು ಕಂಡು ನಿಬ್ಬೆರಗಾಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. BS ನಡುಮನಿಯನ್ನ ತರಾಟೆಗೆ ತೆಗೆದುಕೊಂಡಂತಹ ಪ್ರಸಂಗ ಕೂಡ ನಡೆದಿದೆ. ದಾವಣಗೆರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ದಾಳಿಯನ್ನು ಕೂಡ ನಡೆಸಿರುವಂಥದ್ದು ನಾವು ದೃಶ್ಯಗಳು ನೋಡಿದಾಗಿದ್ದೇನು. ದಾವಣಗೆರೆಯ ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮ ನಿಯಮಿತ ಹಿರಿಯ ವ್ಯವಸ್ಥಾಪಕ BS ನಡುವಿನ ಮನೆ ಅವರ ಮೇಲೆ ಆಗಿರ್ಬೋದು, ಮತ್ತು ಜಗದೀಶ್ ನಾಯ್ಕ್ ಇಬ್ಬರು ಮನೆ ಮೇಲೆ ಕೂಡ ದಾಳಿಯನ್ನು ಕೂಡ ನಡೆಸಿದರು. ಪ್ರಮುಖವಾಗಿ ಆಹಾರ ನಾಗರಿಕ ಸರಬರಾಜು ನಿಗಮದ ಹಿರಿಯ ವ್ಯವಸ್ಥಾಪಕರಾದಂತಹ BS ನಡುವಿನ ಮನೆ ಇವರ ಗೋಡನ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿ ನಡೆಸಿದ ಸಂದರ್ಭದಲ್ಲಿ ಕರಾಳ ಮುಖ ಕೂಡ ಹೊರಬಿದ್ದಿರುವಂಥದ್ದು. ಯಾಕಂತೇಳಿದ್ರೆ ಸಾವಿರಾರು ಟನ್ಗಳಷ್ಟು ಅಕ್ಕಿ ಆಗಿರ್ಬೋದು ಮತ್ತು ಗೋಧಿ ಸಂಪೂರ್ಣವಾಗಿ ಹುಳ ಬಿದ್ದಿರುವಂಥದ್ದು. ಪ್ರಮುಖವಾಗಿ ಯಾವುದೇ ರೀತಿಯ ನಿರ್ವಹಣೆ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಅವಾಂತರ ಸೃಷ್ಟಿಯಾಗ್ತಾ ಇರುವಂಥದ್ದು. ಈಗಾಗಲೇ ಇನ್ಸ್ಪೆಕ್ಟರ್ ಸರಳ ಅವರ ನೇತೃತ್ವದಲ್ಲಿ ಭೇಟಿ ನೀಡಿದಂತಹ ಲೋಕಾಯುಕ್ತ ತಂಡ ಇಲ್ಲಿರುವಂತಹ ಸಂಗ್ರಹಣೆ ಮಾಡಿದಂತಹ ಅಕ್ಕಿ ಆಗಿರ್ಬೋದು ಮತ್ತು ಗೋಧಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ರು. ಸಂಪೂರ್ಣವಾಗಿ ಹುಳಮಯ ಆಗಿರುವಂಥದ್ದು. ಯಾಕಂದರೆ ಬಡವರ ಮನೆ ಸೇರಬೇಕಾಗಿರುವಂತಹ ಅಕ್ಕಿ ಆಗಿರ್ಬೋದು ಮತ್ತು ಗೋಧಿ ಸಂಪೂರ್ಣವಾಗಿ ಹುಳ ಬಿದ್ದಿರುವಂಥದ್ದು ಮತ್ತು ಇದು ಸರಿಯಾದ ನಿರ್ವಹಣೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಒಂದು ಕಡೆ ಹೊರಹಾಕ್ತಾ ಇರುವಂಥದ್ದು. ಲೋಕ ಶಾಕ್. ಸ್ಥಳ ಬೀದರ್. ಬೀದರ್ನ 4 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ DYSP ಹನುಮಂತ ರೆಡ್ಡಿ ನೇತೃತ್ವದಲ್ಲಿ ಕೃಷಿ ಇಲಾಖೆಯ ಸಹಾಯ ನಿರ್ದೇಶಕ ಧೂಳಪ್ಪ ನಿವಾಸ ಮತ್ತು ಕಚೇರಿಯ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಬೀದರ್ ನಗರದ ಗುರುನಾನಕ್ ಕಾಲೋನಿಯಲ್ಲಿರುವ ನಿವಾಸದಲ್ಲಿ 3 ಗಂಟೆಗಳಿಗೂ ಹೆಚ್ಚು ಕಾಲ ಪರಿಶೀಲನೆ ನಡೆಸಲಾಗಿದೆ. ಲೋಕ ಶಾಕ್. ಸ್ಥಳ ಚಿತ್ರದುರ್ಗ. ಚಿತ್ರದುರ್ಗದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕ ಶಾಕ್ ಕೊಟ್ಟಿತ್ತು. ಕೃಷಿ ಇಲಾಖೆಯ AD ಚಂದ್ರಕಾಂತನ್ 2 ಮನೆ ಮತ್ತು ಕಚೇರಿಯ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿ ದಾಖಲೆಯನ್ನು ಪರಿಶೀಲನೆ ನಡೆಸಿತು. ಚಿತ್ರದುರ್ಗದ ತರಳಬಾಳು ನಗರದ ಮನೆಯಲ್ಲಿ ಅಧಿಕಾರಿಗಳು ಗಂಟೆಗಟ್ಟಲೆ ಪರಿಶೀಲನೆ ನಡೆಸಿದ್ದಾರೆ. ಲೋಕ ಶಾಕ್. ಸ್ಥಳ ಹಾಸನ. ಇನ್ನು ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆಯ ಆರೋಪದ ಹಿನ್ನೆಲೆಯಲ್ಲಿ ಹಾಸನದಲ್ಲಿ DHO ಕಚೇರಿಯಲ್ಲಿ FDA ಆಗಿರುವಂತಹ ಜ್ಯೋತಿ ಮೇರಿ ಮೇಲೆ ಲೋಕ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದರು. ಹಾಸನದ ಸತ್ಯಮಂಗಲ ಬಡಾವಣೆಯಲ್ಲಿರುವ ನಿವಾಸ ಮತ್ತು ಕುವೆಂಪು ನಗರದಲ್ಲಿರುವ ತಂಗಿ ನಿವಾಸದ ಮೇಲೂ ಕೂಡ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದ್ದಾರೆ.
ಒಟ್ಟಾರೆ ರಾಜ್ಯದ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ. ಇನ್ನೂ ಶೋಧ ಕಾರ್ಯ ಮುಂದುವರೆದಿದ್ದು ಆಸ್ತಿಪಾಸ್ತಿಯ ಸಂಪೂರ್ಣ ಮಾಹಿತಿ ಲಭ್ಯವಾಗಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.